Hi, hello, dear students. In the last video, we could understand that the meaning of noun with its examples. ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ನಾಮಪದದ ಅರ್ಥವನ್ನು ಮತ್ತು ಅದರ ಉದಾಹರಣೆಗಳೊಂದಿಗೆ ನಾವು ನೋಡಿದೆವು. ಈಗ ನಾವು ಕೈಂಡ್ಸ್ ಆಫ್ ನೌನ್, ನಾಮಪದದ ವಿಧಗಳು ಅಥವಾ ಪ್ರಕಾರಗಳು ಎಂಬುದನ್ನು ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಎಂದು ಹೇಳುತ್ತಾ ನಾವೀಗ ಕೈಂಡ್ಸ್ ಆಫ್ ನೌನ್ ಬಗ್ಗೆ ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ನೌನ್ಸ್ ಆರ್ ಡಿವೈಡೆಡ್ ಇಂಟು 8 kinds. ಅಂದರೆ ನಾಮಪದಗಳು 8 ರೀತಿಯಲ್ಲಿ ವಿಭಾಗವಾಗಲ್ಪಡುತ್ತವೆ. ಮೊದಲನೇದಾಗಿ ಪ್ರಾಪರ್ ನೌನ್. ಫಸ್ಟ್ ಒನ್ ಇಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ವಿದ್ಯಾರ್ಥಿಗಳೇ ಅಂಕಿತ ನಾಮ, ಪ್ರಾಪರ್ ನೌನ್. ಸೆಕೆಂಡ್ ಒನ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ರೂಢನಾಮ. ಕಾಮನ್ ನೌನ್ ಅಂದರೆ ರೂಢನಾಮ. ಥರ್ಡ್ ಒನ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಸಮೂಹವಾಚಕ ಅಥವಾ ಗುಂಪುವಾಚಕ ನಾಮಪದ. ಫೋರ್ತ್ ಒನ್ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಅಂತಂದ್ರೆ ಮೂರ್ತ ರೂಪ ನಾಮಪದ ಅಥವಾ ವಾಸ್ತವ ರೂಪ ನಾಮಪದ. ನಂತರ ಫಿಫ್ತ್ ಒನ್ ಆಬ್ಸ್ಟ್ರಾಕ್ಟ್ ನೌನ್. ಆಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಅಮೂರ್ತ ಅಥವಾ ಭಾವನಾಮಪದ. ಸಿಕ್ಸ್ತ್ ಒನ್ ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನ್ ಅಂದರೆ ಎಣಿಸಬಹುದಾದ ನಾಮಪದ. ಸೆವೆಂತ್ ಒನ್ ಅನ್ಕೌಂಟೇಬಲ್ ನೌನ್. ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ಲೆಕ್ಕಿಸಲಾಗದ ಅಥವಾ ಎಣಿಸಲಾಗದ ನಾಮಪದ. ಏಳ್ತ್ ಒನ್ ಮೆಟೀರಿಯಲ್ ನೌನ್. ಮೆಟೀರಿಯಲ್ ನೌನ್ ಅಂದರೆ ವಸ್ತುವಾಚಕ ಅಥವಾ ಪದಾರ್ಥವಾಚಕ ನಾಮಪದವೆಂದು ಕರೆಯುತ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ 8 kinds ಆಫ್ ನೌನ್: ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್, ಮೆಟೀರಿಯಲ್ ನೌನ್. ಈಗ ನಂತರ ಒಂದೊಂದಾಗಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಪ್ರಾಪರ್ ನೌನ್. Proper noun is a particular noun or definite noun of a person, place or thing. Proper noun is commonly begun with the first letter capital. Example: Raju, Rani, India, Ramayana, Belgavi, cow, Sulekha, Kuyempu, flute, Vivo, Sai Baba, Nataraj, Russia. Dear students, these are the examples of proper noun. Proper noun is referred that particular or definite or specific noun. ಪ್ರಾಪರ್ ನೌನ್ ಅಂದರೆ ವಿದ್ಯಾರ್ಥಿಗಳೇ ಅಂಕಿತನಾಮ. ಅಂಕಿತನಾಮವೆಂದರೆ ನಿರ್ದಿಷ್ಟವಾದ ಅಥವಾ ಇಟ್ಟ ಹೆಸರುಗಳಿಗೆ ನಾವು ಅಂಕಿತನಾಮವೆಂದು ಕರೆಯುತ್ತೇವೆ. ಪ್ರಾಪರ್ ನೌನ್ಗಳ ಪ್ರಾರಂಭಿಕ ಅಕ್ಷರವು ಕ್ಯಾಪಿಟಲ್ ಲೆಟರನ್ನು ಹೊಂದಿರುತ್ತದೆ. ಪ್ರೀತಿ ವಿದ್ಯಾರ್ಥಿಗಳೇ, ಪ್ರಾಪರ್ ನೌನ್ ಅಂತಂದರೆ ನಿರ್ದಿಷ್ಟವಾದಂಥ ನಾಮಪದ, ಪರ್ಟಿಕ್ಯುಲರ್ ಆರ್ ಡೆಫಿನೆಟ್ ಆರ್ ಸ್ಪೆಸಿಫಿಕ್ ನೌನ್ ಅಂತ ಹೇಳಬೇಕಾಗುತ್ತದೆ. ಅಂದರೆ ಪ್ರಾಪರ್ ನೌನ್ ಅಂತ ನಾವು ಹೆಂಗೆ ತಿಳ್ಕೊಬೇಕಪ್ಪ ಅಂದ್ರೆ ವಾಕ್ಯದೊಳಗೆ ಅವು ಪ್ರಾರಂಭದ ಅಕ್ಷರವನ್ನು ಕ್ಯಾಪಿಟಲ್ ಲೆಟರ್ ಹೊಂದಿರ್ತಾವೆ, ಮೊದಲೇ ಅಕ್ಷರ ಮಾತ್ರ ಕ್ಯಾಪಿಟಲ್ ಹೊಂದಿರ್ತಾವೆ. ಅವು ಮತ್ತು ಸ್ಪೆಸಿಫಿಕ್ ಇರ್ತಾವೆ, ಡೆಫಿನೆಟ್ ಇರ್ತಾವೆ. ಅದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಅಂದ್ರೆ ಇಟ್ಟಂಥ ಹೆಸರುಗಳಿಗೆ ಪ್ರಾಪರ್ ನೌನ್ ಅಂತ ಕರೆಯುತ್ತೇವೆ. ಉದಾಹರಣೆ ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ನಾವು ಕೊಟ್ಟಿದ್ದೇನೆ. ಏನಂತಂದರೆ ಉದಾಹರಣೆ ರಾಜು, ಆರ್ ಮೊದಲೇ ಅಕ್ಷರ, ಆರ್ ಕ್ಯಾಪಿಟಲ್ ಐತಿ ರಾಜು. ರಾಣಿ ಮೊದಲೇ ಅಕ್ಷರ, ಆರ್ ಕ್ಯಾಪಿಟಲ್ ಐತಿ. ಇಂಡಿಯಾ ಐ ಕ್ಯಾಪಿಟಲ್ ಐತಿ. ರಾಮಾಯಣ ಆರ್ ಕ್ಯಾಪಿಟಲ್ ಐತಿ. ಬೆಳಗಾವಿ ಬಿ ಕ್ಯಾಪಿಟಲ್ ಐತಿ. ಕಾವ್ COW ಕಾವ್, ಕಾವ್ ಸಿ. ಸುಲೇಖ SULEKH ಸುಲೇಖ ಎಸ್ ಕ್ಯಾಪಿಟಲ್ ಐತಿ. ಕುವೆಂಪು ಕೆ ಕ್ಯಾಪಿಟಲ್ ಐತಿ. ಫ್ಲೂಟ್ FLUT ಫ್ಲೂಟ್ ಎಫ್ ಕ್ಯಾಪಿಟಲ್ ಐತಿ. ವಿವೋ VI ವಿವೋ. ಸಾಯಿಬಾಬಾ ಎಸ್ ಕ್ಯಾಪಿಟಲ್ ಐತಿ. ನಟರಾಜ್ ಕ್ಯಾಪಿಟಲ್ ಐತಿ, ಎನ್ ಕ್ಯಾಪಿಟಲ್ ಐತಿ. ರಷ್ಯಾ ಆರ್ ಕ್ಯಾಪಿಟಲ್ ಐತಿ. ದೀಸ್ ಆರ್ ದ ನೇಮ್ಸ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಇವು ವ್ಯಕ್ತಿ, ಸ್ಥಳ ಮತ್ತು ವಸ್ತು, ವಿಷಯಗಳ ಹೆಸರನ್ನು ಹೊಂದಿರ್ತಾವೆ. ಅದರ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರ್ತಾವೆ. ಅದಕ್ಕೆ ಇವು ಪ್ರಾಪರ್ ನೌನ್ ಅಂತೇಳಿ ನಾವು ಕರೆಯುತ್ತೇವೆ. ಅಂದರೆ ಪ್ರಾಪರ್ ನೌನ್ ಯಾವಾಗಲೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರ್ತಾವೆ. ವಿದ್ಯಾರ್ಥಿಗಳು ಇದನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಬೇಕು. ಪ್ರಾಪರ್ ನೌನ್ ಕ್ಯಾಪಿಟಲ್ ಹೊಂದಿರ್ತಾವೆ, ಮೊದಲೇ ಅಕ್ಷರ. ವಿದ್ಯಾರ್ಥಿಗಳೇ, ಉದಾಹರಣೆಗಳೊಂದಿಗೆ ನಾವು ಈಗ ನೋಡೋಣ ಪ್ರಾಪರ್ ನೌನ್ ಬಗ್ಗೆ. ಐ ಆಮ್ ಲರ್ನಿಂಗ್ ಆಟ್ ದ ಬಸವೇಶ್ವರ ಹೈಸ್ಕೂಲ್ ಇನ್ ಮೈಸೂರು. ಐ ಆಮ್ ಲರ್ನಿಂಗ್ ಆಟ್ ಹೈಸ್ಕೂಲ್ ಇನ್ ಮೈಸೂರು. ಡಿಯರ್ ಸ್ಟೂಡೆಂಟ್ಸ್, ಈ ಎರಡು ವಾಕ್ಯಗಳಲ್ಲಿ ನಾವು ಪ್ರಾಪರ್ ನೌನ್ ತಿಳ್ಕೊಬೇಕಂತಂದ್ರೆ ನೋಡಿರಿ, ಐ ಆಮ್ ಲರ್ನಿಂಗ್ ಆಟ್ ಬಸವೇಶ್ವರ ಹೈಸ್ಕೂಲ್ ಇನ್ ಮೈಸೂರು. ಇಲ್ಲಿ ಪ್ರಾಪರ್ ನೌನ್ ಎರಡದಾವು, ಒಂದು ಬಸವೇಶ್ವರ, ಇನ್ನೊಂದು ಮೈಸೂರು. ಅಂದರೆ ಯಾಕಪ್ಪ ಅಂದ್ರೆ ಇವು ಸ್ಪೆಸಿಫಿಕ್, ಡೆಫಿನೆಟ್ ಆರ್ ಪರ್ಟಿಕ್ಯುಲರ್. ಬಸವೇಶ್ವರ ಹೈಸ್ಕೂಲ್ ಯಾವ ಹೈಸ್ಕೂಲ್ನಾಗಪ್ಪ ಅಂದ್ರೆ ಇನ್ ವಿಚ್ ಹೈಸ್ಕೂಲ್ ಎಮ್ ಐ ಲರ್ನಿಂಗ್. ಯಾವ ಹೈಸ್ಕೂಲ್ ಕಲಿಯತ್ತಪ್ಪ ಅಂದ್ರೆ
ಬಸವೇಶ್ವರ ಹೈಸ್ಕೂಲ್, ಬಸವೇಶ್ವರ ಪರ್ಟಿಕ್ಯುಲರ್ ಹೇಳ್ತತಿ. ನಂತರ ಎಲ್ಲಿಪ್ಪ ಅಂದ್ರೆ ವೇರ್ ಎಮ್ ಐ ಲರ್ನಿಂಗ್ ಎಟ್ ದ ಬಸವೇಶ್ವರ ಹೈಸ್ಕೂಲ್. ಬಸವೇಶ್ವರ ಹೈಸ್ಕೂಲ್ನಾಗ ಎಲ್ಲಿ ಕಲಿಯತ್ತನಪ್ಪ ಅಂದ್ರೆ ಮೈಸೂರು, ಇನ್ ಮೈಸೂರು. ಐ ಆಮ್ ಲರ್ನಿಂಗ್ ಎಟ್ ದ ಬಸವೇಶ್ವರ ಹೈಸ್ಕೂಲ್ ಇನ್ ಮೈಸೂರು. ಮೈಸೂರು ಅನ್ನೋದು ಏನಪ್ಪ ಇದು ಸ್ಪೆಸಿಫಿಕ್ ಅವ್ರ ಡಿಫಿನೆಟ್ ಅವ್ರ ಪರ್ಟಿಕ್ಯುಲರ್ ಐತಿ. ಯಾಕಂದರೆ ಫಸ್ಟ್ ಲೆಟ್ರಿಗೆ ಯಾವ ಕ್ಯಾಪಿಟಲ್ ಐತಿ, ಇದು ಬಿ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಐತಿ, ಅದಕ್ಕೆ ಪ್ರಾಪರ್ ನೌನ್. ನಂತರ ಅದೇ ಒಂದು ವಾಕ್ಯವನ್ನು ನೋಡಿದಾಗ ಐ ಆಮ್ ಲರ್ನಿಂಗ್ ಆ್ಯಟ್ ಹೈಸ್ಕೂಲ್ ಇನ್ ಮೈಸೂರು. ಅಂದರೆ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ, ನಾನು ಹೈಸ್ಕೂಲಲ್ಲಿ ಮೈಸೂರಿನಲ್ಲಿ ಕಲಿಯುತ್ತಿದ್ದೇನೆ. ಅಂದರೆ ಹೈಸ್ಕೂಲ್ ಅನ್ನೋದು ಇಲ್ಲಿ ಸ್ಪೆಸಿಫಿಕ್ ಇಲ್ಲ, ಯಾವುದೋ ಒಂದು ಹೈಸ್ಕೂಲ್, ಅದಕ್ಕೆ ಅದು ಕಾಮನ್ ನೌನ್ ಆಗುತ್ತೆ. ಅಂದರೆ ಇದಾದ ಬಸವೇಶ್ವರ ಹೈಸ್ಕೂಲ್ ಒಂದು ಸ್ಪೆಸಿಫಿಕ್, ಹೈಸ್ಕೂಲ್ ಅನ್ನೋದು ಕಾಮನ್ ನೌನ್, ನಿರ್ದಿಷ್ಟವಾಗಿಲ್ಲ ಇದು. ಅದಕ್ಕೆ ಯಾವುದೋ ಒಂದು ಹೈಸ್ಕೂಲಿಗೆ ನಾನು ಕಲಿಯತ್ತೇನೆ ಅನ್ನೋದು. ವಿದ್ಯಾರ್ಥಿಗಳು ಈ ವಾಕ್ಯವನ್ನು ನೋಡಲಾಗಿ ಸೆಕೆಂಡ್ ಸೆಂಟೆನ್ಸ್ ಹೀ ಈಸ್ ಟಾಕಿಂಗ್ ವಿತ್ ರಾಜು. ಇನ್ನು ಅದರೊಳಗನ ಅಂದ್ರೆ ಹೀ ಈಸ್ ಟಾಕಿಂಗ್ ವಿತ್ ಬಾಯ್. ಈ ಎರಡು ವಾಕ್ಯಗಳಲ್ಲಿ ನೋಡಿದಾಗ ಪ್ರಾಪರ್ ನೌನ್ ಯಾವುದನ್ನು ನಾವು ಈಜಿ ತಿಳ್ಕೊಬೋದು. ಹೀ ಈಸ್ ಟಾಕಿಂಗ್ ವಿತ್ ರಾಜು ಅನ್ನೋದ್ರೊಳಗೆ ಏನೈತಪ್ಪ ಅಂದ್ರೆ ರಾಜು ಅಂತ ಐತಿ, ಆರ್ ಕ್ಯಾಪಿಟಲ್ ಐತಿ, ಅದು ಪರ್ಟಿಕ್ಯುಲರ್. ನಾ ರಾಜುನೊಂದಿಗೆ ಮಾತನಾಡುತ್ತಿದ್ದೇನೆ, ಇದು ಪರ್ಟಿಕ್ಯುಲರ್ ತೋರಿಸ್ತೈತಿ, ಹೌದಾ? ಅಂದರೆ ಪರ್ಸನ್, ನೇಮ್ ಆಫ್ ಪರ್ಸನ್, ಪರ್ಟಿಕ್ಯುಲರ್ ನೇಮ್ ಆಫ್ ಪರ್ಸನ್ ರಾಜು. ಅದೇ ವಾಕ್ಯದಾಗ ನೋಡಿದಾಗ ಹೀ ಈಸ್ ಟಾಕಿಂಗ್ ವಿತ್ ಬಾಯ್. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ, ಹೀ ಈಸ್ ಟಾಕಿಂಗ್ ವಿತ್ ಬಾಯ್ ಅಂದರೆ ಅವನು ಹುಡುಗನೊಂದಿಗೆ ಮಾತನಾಡುತ್ತಿದ್ದಾನೆ. ಹುಡುಗ ಯಾವುದೋ ಹುಡುಗಿರ್ಬೋದು, ನಾಟ್ ಡೆಫಿನೆಟ್, ನಾಟ್ ಸ್ಪೆಸಿಫಿಕ್, ನಾಟ್ ಪರ್ಟಿಕ್ಯುಲರ್, ಯಾವುದೋ ಹುಡುಗನೊಂದಿಗೆ ಮಾತನಾಡುತ್ತಿರ್ಬೋದು ಅವನು. ಇದು ಹಂಗಲ್ಲ, ಅವನು ರಾಜುನೊಂದಿಗೆ ಮಾತನಾಡುತ್ತದೆ, ಇಲ್ಲಿ ಪರ್ಟಿಕ್ಯುಲರ್ ಐತಿ. ರಾಜು ಅಂದ್ರೆ ಪರ್ಟಿಕ್ಯುಲರ್, ಇಲ್ಲಿ ಬಾಯ್ ಅಂದರೆ ನಾಟ್ ಪರ್ಟಿಕ್ಯುಲರ್, ನಾಟ್ ಡೆಫಿನೆಟ್, ನಾಟ್ ಸ್ಪೆಸಿಫಿಕ್. ಅದು ಇದು ಕಾಮನ್ ನೌನ್ ಆಗುತ್ತೆ. ಬಾಯ್ ಅನ್ನೋದು ಕಾಮನ್ ನೌನ್ ಆಗುತ್ತೆ, ರಾಜು ಅನ್ನೋದು ಪರ್ಟಿಕ್ಯುಲರ್ ಆಗುತ್ತೆ. ಇದರ ಹೈಸ್ಕೂಲ್ ಅನ್ನೋದು ಕಾಮನ್ ನೌನ್ ಆಗುತ್ತೆ, ಬಸವೇಶ್ವರ ಹೈಸ್ಕೂಲ್ ಅನ್ನೋದು ಸ್ಪೆಸಿಫಿಕ್ ಆಗಂದ್ರೆ ಪರ್ಟಿಕ್ಯುಲರ್ ಆಗುತ್ತೆ. ಅ ಸ್ಟೂಡೆಂಟ್ ಗಾಟ್ ದ ಫಸ್ಟ್ ಪ್ರೈಸ್, ಸುತೇಜ್ ಗಾಟ್ ದ ಫಸ್ಟ್ ಪ್ರೈಸ್. ಈ ಎರಡು ವಾಕ್ಯಗಳಲ್ಲಿ ನಾವು ತಿಳ್ಕೊಬೋದು ಪ್ರಾಪರ್ ನಾವು ನಿಜವಾಗಿ. ಅ ಸ್ಟೂಡೆಂಟ್ ಗಾಟ್ ದ ಫಸ್ಟ್ ಪ್ರೈಸ್ ಅಂದರೆ ಒಬ್ಬ ವಿದ್ಯಾರ್ಥಿ ಮೊದಲನೇ ಪ್ರೈಸನ್ನು ಪಡೆದುಕೊಂಡ. ಅಂದರೆ ಇಲ್ಲಿ ಅ ಸ್ಟೂಡೆಂಟ್ ಐತಿ, ಅ ಸ್ಟೂಡೆಂಟ್ ಅಂತ ಯಾವುದೋ ಒಬ್ಬ ವಿದ್ಯಾರ್ಥಿ, ನಾಟ್ ಪರ್ಟಿಕ್ಯುಲರ್, ನಾಟ್ ಸ್ಪೆಸಿಫಿಕ್, ನಾಟ್ ಡಿಫಿನೆಟ್, ಹೌದಾ? ಯಾವುದೋ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಮೊದಲನೇ ಪ್ರೈಸನ್ನು ತೆಗೆದುಕೊಂಡ. ಈ ವಾಕ್ಯದಾಗ ನೋಡಿದಾಗ ಸುತೇಜ್ ಗಾಟ್ ದ ಫಸ್ಟ್ ಪ್ರೈಸ್. ಇಲ್ಲಿ ಸುತೇಜ್ ಅನ್ನೋದು ಪರ್ಟಿಕ್ಯುಲರ್ ನೇಮ್ ಆಫ್ ಪರ್ಸನ್, ನೇಮ್ ಆಫ್ ಸ್ಟೂಡೆಂಟ್, ಹೌದಾ? ಪರ್ಟಿಕ್ಯುಲರ್, ಡೆಫಿನೆಟ್ ಆರ್ ಸ್ಪೆಸಿಫಿಕ್. ಸುತೇಜ್ ಅನ್ನುವಂಥ ವಿದ್ಯಾರ್ಥಿನೇ ಅಂದರೆ ಮೊದಲನೇ ಪ್ರೈಸನ್ನು ತೆಗೆದುಕೊಂಡ ಅನ್ನೋದು ಇಲ್ಲಿ ಸ್ಪೆಸಿಫಿಕ್ ಹೇಳ್ತೈತಿ, ಇದು ಸ್ಪೆಸಿಫಿಕ್ ಇಲ್ಲ. ಸ್ಟೂಡೆಂಟ್ ಅನ್ನೋದು ಯಾವುದೋ ವಿದ್ಯಾರ್ಥಿ, ಮೇ ಬಿ ಮೇಲ್, ಮೇ ಬಿ ಫಿಮೇಲ್, ಹೌದಾ? ಇದು ಹಂಗಲ್ಲ, ಇದೇನಪ್ಪ ಅಂದ್ರೆ ಇದು ಕಾಮನ್ ನೋಡಿ. ಸ್ಟೂಡೆಂಟ್ ಅನ್ನೋದು ಏನಕ್ಕಪ್ಪ ಅಂದ್ರೆ ಕಾಮನ್ ಇದೆ, ಯಾವುದೋ ವಿದ್ಯಾರ್ಥಿ, ಹೆಣ್ಮಗಳಿರ್ಬೋದು ಗಂಡ್ಮಗಳಿರ್ಬೋದು, ಯಾವುದೋ ವಿದ್ಯಾರ್ಥಿ. ಸುತೇಜ್ ಅಂದ್ರೆ ಪರ್ಟಿಕ್ಯುಲರ್ ನಿಮ್ಮ ಮೇಲ್, ಹೌದಾ? ಪರ್ಟಿಕ್ಯುಲರ್ ಗಾಟ್ ದ ಫಸ್ಟ್ ಪ್ರೈಸ್. ನಂತರ ಈ ವಾಕ್ಯವನ್ನು ನೋಡಲಾಗಿ ದಿಸ್ ಈಸ್ ಇಂಡಿಯಾ, ಇದು ಭಾರತವಿರುತ್ತದೆ. ಇದೇ ವಾಕ್ಯದಲ್ಲಿ ಕೆಳಗೆ ನೋಡಿದಾಗ ದಿಸ್ ಈಸ್ ಅ ಕಂಟ್ರಿ, ಇದು ಒಂದು ದೇಶವಿರುತ್ತದೆ. ಈ ಎರಡು ವಾಕ್ಯದಲ್ಲಿ ನೋಡಿದಾಗ ಇಂಡಿಯಾ ಅನ್ನೋದು ಏನಪ್ಪ ಅಂದ್ರೆ ಸ್ಪೆಸಿಫಿಕ್, ಡಿಫಿನೆಟ್ ಆರ್ ಪರ್ಟಿಕ್ಯುಲರ್. ಯಾಕಂದರೆ ಇಂಡಿಯಾ, ಭಾರತ ಅನ್ನೋದು ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿವೆ, ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀವಿ, ಇದು ಭಾರತವಿರುತ್ತದೆ. ಇಲ್ಲಿ ಐ ಅನ್ನೋದು ಕ್ಯಾಪಿಟಲ್ ಐತಿ. ಇದು ದಿಸ್ ಈಸ್ ಅ ಕಂಟ್ರಿ, ಇದು ಒಂದು ದೇಶ, ಯಾವುದೋ ಒಂದು ದೇಶ ಇರ್ಬೋದು, ಮೇ ಬಿ ಎನಿ ಕಂಟ್ರಿ, ಎನಿ ನೇಷನ್, ಯಾವುದೋ ಒಂದು ದೇಶ ಇರ್ಬೋದು, ಹೌದಾ? ಅದಿದು ಹಂಗಲ್ಲ, ಇಂಡಿಯಾ ಅನ್ನೋದು ಪರ್ಟಿಕ್ಯುಲರ್, ಇದು ನಾಟ್ ಪರ್ಟಿಕ್ಯುಲರ್, ನಾಟ್ ಸ್ಪೆಸಿಫಿಕ್. ಕಂಟ್ರಿ ಅನ್ನೋದು ಏನಪ್ಪ ಅಂದ್ರೆ ಕಾಮನ್ ನೌನ್, ಇಂಡಿಯಾ ಅನ್ನೋದು ಪರ್ಟಿಕ್ಯುಲರ್ ನೌನ್. ನಂತರ ಈ ವಾಕ್ಯದಲ್ಲಿ ನೋಡಿದಾಗ ಶಿ ಈಸ್ ರೈಟಿಂಗ್ ಅ ಲೆಟರ್ ವಿತ್ ಮಾಂಟೆಕ್ಸ್ ಪೆನ್. ಈ ವಾಕ್ಯದಲ್ಲಿ ಸಿ ಈಸ್ ರೈಟಿಂಗ್ ಅ ಲೆಟರ್ ವಿತ್ ಪೆನ್. ವಿದ್ಯಾರ್ಥಿಗಳಿಗೆ ನೋಡ್ಬೋದು ನೀವು, ಸಿ ಈಸ್ ರೈಟಿಂಗ್ ಅ ಲೆಟರ್ ವಿತ್ ಮಾಂಟೆಕ್ಸ್ ಪೆನ್. ಅವಳು ಮಾಂಟೆಕ್ಸ್ ಪೆನ್ನಿನಿಂದ ಒಂದು ಪತ್ರವನ್ನು ಬರೆಯುತ್ತಿದ್ದಾಳೆ. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಯಾವ ಪೆನ್ ಯೂಸ್ ಮಾಡತ್ತಳಪ್ಪ ಅಂದರೆ ಸಿ ಈಸ್ ಯೂಸಿಂಗ್ ವಿಚ್ ಪೆನ್, ಸಿ ಈಸ್ ಯೂಸಿಂಗ್ ಮಾಂಟೆಕ್ಸ್ ಪೆನ್. ವಾಟ್ ಈಸ್ ಸಿ ರೈಟಿಂಗ್ ಅ ಲೆಟರ್ ವಿತ್, ಸಿ ಈಸ್ ರೈಟಿಂಗ್ ಎ ಲೆಟರ್ ವಿತ್ ದ ಮಾಂಟೆಕ್ಸ್ ಪೆನ್. ಅಂದರೆ ಯಾವುದರಿಂದ ಬರೆಯತ್ತಳಪ್ಪ ಅಂದರೆ ಮಾಂಟೆಕ್ಸ್ ಪೆನ್ನಿಂದ ಬರುತ್ತೆ, ಪರ್ಟಿಕ್ಯುಲರ್ ಇದು ಮಾಂಟೆಕ್ಸ್ ಪೆನ್ ಅಂದರೆ ಕಂಪ್ನಿ ನೇಮ್, ಹೌದಾ? ಎಮ್ ಅನ್ನೋದು ಕ್ಯಾಪಿಟಲ್ ಐತಿ, ಇದು ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಅವ್ರ ಡಿಫಿನೆಟ್. ಮಾಂಟೆಕ್ಸ್ ಪೆನ್ನಿಂದ ಬರೆಯತ್ತ ಅಂತ ಹೇಳ್ತೇವೆ, ಅಂದರೆ ಪರ್ಟಿಕ್ಯುಲರ್ ಹೇಳ್ತೀವಿ. ಇದೇನಪ್ಪ ಅಂದ್ರೆ ಶಿ ಈಸ್ ರೈಟಿಂಗ್ ಅ ಲೆಟರ್ ವಿತ್ ಪೆನ್, ಅಂದರೆ ಯಾವುದೋ ಒಂದು ಪೆನ್ನಿಂದ ಬರೆಯತ್ತಾಳೆ, ಇದು ನಾಟ್ ಪರ್ಟಿಕ್ಯುಲರ್, ಇಟ್ ಈಸ್ ಕಾಮನ್ ನೋನ್. ಪೆನ್ ಅನ್ನೋದು ಕಾಮನ್ ನೋನ್, ಮಾಂಟೆಕ್ಸ್ ಅನ್ನೋದು ಪರ್ಟಿಕ್ಯುಲರ್, ಡಿಫಿನೆಟ್ ಅವ್ರ ಸ್ಪೆಸಿಫಿಕ್ ಅನ್ನೋದು ಹೇಳ್ತೈತಿ. ಅದಕ್ಕೆ ನಂತರ ವಿದ್ಯಾರ್ಥಿಗಳೇ, ಇನ್ನು ಮೈ ಫಾದರ್ ಬಾಟ್ ವಿವೋ ಮೊಬೈಲ್, ಮೈ ಫಾದರ್ ಬಾಟ್ ಅ ಮೊಬೈಲ್. ವಿದ್ಯಾರ್ಥಿಗಳೇ ಈ ವಾಕ್ಯದಲ್ಲಿ ನೋಡಿದಾಗ ನನ್ನ ತಂದೆಯು ವಿವೋ ಮೊಬೈಲನ್ನು ಖರೀದಿಸಿದರು.
ಇದು ಸ್ಪೆಸಿಫಿಕ್ ಐತಿ. ವಿವೋ ಮೊಬೈಲ್ ಯಾವ ಮೊಬೈಲ್ಪ್ಪ ಅಂದ್ರೆ ವಿವೋ ಮೊಬೈಲ್ ಅಂದ್ರೆ ಪರ್ಟಿಕ್ಯುಲರ್ ಇದೇ ಮೊಬೈಲ್ ಅಂತ ಖರೀದಿಸ್ಯಾರ. ಹಲವಾರು ಮೊಬೈಲ್ ಕಂಪ್ನಿಗಳಿದಾವೆ. ಅದರೊಳಗೆ ಯಾವ ಕಂಪ್ನಿಪ್ಪ ಅಂದ್ರೆ ಪರ್ಟಿಕ್ಯುಲರ್ ವಿವೋ ಮೊಬೈಲ್. ಹೌದಾ? ಈ ವಾಕ್ಯದಾಗ ನೋಡಿದಾಗ ಮೈ ಫಾದರ್ ಬಾಟ್ ಅ ಮೊಬೈಲ್. ಯಾವುದೋ ನನ್ನ ತಂದೆಯು ಯಾವುದೋ ಒಂದು ಮೊಬೈಲ್ ಅಂದರೆ ಇದು ಮೊಬೈಲ್ ಅನ್ನೋದು ಕಾಮನ್ ನೋಡಿ. ಯಾವುದೋ ಒಂದು ಮೊಬೈಲ್ ತೊಗೊಂಡ್ರೆ ಹಲವಾರು ಕಂಪ್ನಿಗಳಿದಾವೆ. ಅಂದರೆ ಯಾವುದೋ ಒಂದು ಇದೇ ಕಂಪ್ನಿ ಅಂತಿಲ್ಲ, ನಾಟ್ ಸ್ಪೆಸಿಫಿಕ್ ಕಂಪ್ನಿ ಆಫ್ ಮೊಬೈಲ್. ಹೌದಾ? ಅಂದರೆ ಇದು ನಾಟ್ ಅಂದರೆ ಇದು ಮೊಬೈಲ್ ಕಾಮನ್ ನೋನ್. ವಿವೋ ಮೊಬೈಲ್ ಅನ್ನೋದು ಸ್ಪೆಸಿಫಿಕ್ ಮೊಬೈಲ್. ಹೌದಾ? ಇಟ್ ಈಸ್ ದ ನೇಮ್ ಆಫ್ ಪರ್ಟಿಕ್ಯುಲರ್ ನೇಮ್ ಆಫ್ ಕಂಪ್ನಿ ಆಫ್ ಮೊಬೈಲ್. ನಂತರ ವಿದ್ಯಾರ್ಥಿಗಳೇ, ದ ಗ್ರ್ಯಾಂಡ್ ಮದರ್ ಈಸ್ ರೀಡಿಂಗ್ ದ ಮಹಾಭಾರತ ಎಪಿಕ್. ದ ಗ್ರ್ಯಾಂಡ್ ಮದರ್ ಈಸ್ ರೀಡಿಂಗ್ ದ ಮಹಾಭಾರತ ಎಪಿಕ್. ಇದ್ರೊಳಗೆ ದ ಗ್ರ್ಯಾಂಡ್ ಮದರ್ ಈಸ್ ರೀಡಿಂಗ್ ಆ್ಯನ್ ಎಪಿಕ್. ವಿದ್ಯಾರ್ಥಿಗಳು ಎರಡು ವಾಕ್ಯದಲ್ಲಿ ನೋಡಿದಾಗ ನಾವು ಪ್ರಾಪರ್ ಈಸಿಯಾಗಿ ತಿಳ್ಕೊಬೋದು. ಏನಪ್ಪ ಅಂದ್ರೆ ಮಹಾಭಾರತ ಎಪಿಕ್ ಅಂದ್ರೆ ಇದು ಮಹಾಭಾರತ ಅನ್ನೋದು ಏನಪ್ಪ ಅಂದರೆ ಇದು ಸ್ಪೆಸಿಫಿಕ್ ಆಗಿ ಹೇಳ್ತದೆ. ಹೌದಾ? ನನ್ನ ಅಜ್ಜಿಯು ಮಹಾಭಾರತ ಅನ್ನುವಂಥ ಮಹಾಕಾವ್ಯವನ್ನು ಓದುತ್ತಿದ್ದಾಳೆ. ಹೌದಾ? ಯಾವ ಕಾವ್ಯವನ್ನು ಓದತ್ತಾಳಪ್ಪ ಅಂದ್ರೆ ಪರ್ಟಿಕ್ಯುಲರ್ಗೆ ವಿಚ್ ಎಪಿಕ್ ಈಸ್ ಮೈ ಗ್ರ್ಯಾಂಡ್ ಮದರ್ ರೀಡಿಂಗ್. ಈಸ್ ಗ್ರ್ಯಾಂಡ್ ಮದರ್ ರೀಡಿಂಗ್ ಅಂದರೆ 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 ಅಜ್ಜಿಯು ಯಾವ ಕಾವ್ಯವನ್ನು ಓದಾತಾಳಪ್ಪ ಅಂದ್ರೆ ಸ್ಪೆಸಿಫಿಕ್ ಆಗಿ ನಾವು ಹೇಳ್ಬೋದು. ವಿ ಕುಡ್ ಸೇ ಸ್ಪೆಸಿಫಿಕ್ಲಿ ಸೇ ದ್ಯಾಟ್ ಶಿ ಈಸ್ ದ ಗ್ರ್ಯಾಂಡ್ ಮದರ್ ಈಸ್ ರೀಡಿಂಗ್ ದ ಮಹಾಭಾರತ ಎಪಿಕ್. ಮಹಾಭಾರತ ಅನ್ನುವಂಥ ಮಹಾಕಾವ್ಯನ ಓದಾತಾಳ. ಹೌದಾ? ಹಲವಾರು ಮಹಾಕಾವ್ಯಗಳು ಅಂದರೆ ಮಹಾಭಾರತ, ಭಗವದ್ಗೀತೆ, ರಾಮಾಯಣ ಇದರೊಳಗೆ ಪರ್ಟಿಕ್ಯುಲರ್ ಏನಪ್ಪ ಮಹಾಭಾರತ ಅನ್ನುವಂಥ ಮಹಾಕಾವ್ಯನ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಡಿಫ್ರೆಂಟಾಗಿ ಹೇಳ್ಬೋದು ನಾವು. ನಂತರ ವಿದ್ಯಾರ್ಥಿಗಳೇ, ದ ಗ್ರ್ಯಾಂಡ್ ಮದರ್ ಈಸ್ ರೀಡಿಂಗ್ ಆ್ಯನ್ ಎಪಿಕ್. ಈ ವಾಕ್ಯದಾಗ ನೋಡಿದಾಗ ನನ್ನ ಅಂದರೆ ಅಜ್ಜಿಯು ಮಹಾಕಾವ್ಯವನ್ನು ಓದುತ್ತಾಳೆ. ಯಾವುದೋ ಒಂದು ಮಹಾಕಾವ್ಯ. ಆ್ಯನ್ ಎಪಿಕ್. ಆ್ಯನ್ ಅಂದರೆ ಯಾವುದೋ ಒಂದು ಮಹಾಕಾವ್ಯ. ಎಪಿಕ್ ನಾಟ್ ಪರ್ಟಿಕ್ಯುಲರ್, ನಾಟ್ ಡಿಫ್ರೆಂಟ್, ನಾಟ್ ಸ್ಪೆಸಿಫಿಕ್. ಹೌದಾ? ಇದ್ರಾಗ ಹಂಗಲ್ಲ. ಮಹಾಭಾರತ ಅನ್ನೋದು ಸ್ಪೆಸಿಫಿಕ್, ಇದು ಎಪಿಕ್ ಅನ್ನೋದು ಕಾಮನ್ ನೋನ್, ಕಾಮನ್ ನೋನ್, ರೂಢನಾಮ. ಇದು ಮಹಾಭಾರತ ಅನ್ನೋದು ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್, ಪ್ರಾಪರ್. ಅ ಗರ್ಲ್ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ. ಶಾಂತ್ಲಾ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ. ವಿದ್ಯಾರ್ಥಿಗಳು ಈ ಎರಡು ವಾಕ್ಯದಲ್ಲಿ ನಾವು ಪ್ರಾಪರ್ ನಾವು ಕಾಮನ್ ನಾವು ತಿಳ್ಕೋದೇನಪ್ಪ ಅಂದ್ರೆ ಅ ಗರ್ಲ್ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ. ನಿನ್ನೆ ಒಂದು ಹುಡುಗಿಯು ವಾರ್ತಾಪತ್ರಿಕೆಯನ್ನು ಓದುತ್ತಿದ್ದಳು. ಅದ್ರ ಅಂದರೆ ಯಾವ ಟೆನ್ಸ್ ಆಗೈತೆ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಐತಿ. ಹೌದಾ ವಿದ್ಯಾರ್ಥಿಗಳಿಗೆ? ಅ ಗರ್ಲ್ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ ಅಂದರೆ ಇಲ್ಲಿ ಗರ್ಲ್ ಏನಪ್ಪ ಅಂದ್ರೆ ಒಂದು ಹುಡುಗಿಯು ಅಂದರೆ ಗರ್ಲ್ ಒಂದು ಯಾವುದೋ ಒಂದು ಹುಡುಗಿ ನಿನ್ನೆ ವಾರ್ತಾಪತ್ರಿಕೆಯನ್ನು ಓದುತ್ತಿದ್ದಳು. ನಾಟ್ ಸ್ಪೆಸಿಫಿಕ್, ನಾಟ್ ಡಿಫಿನೆಟ್, ನಾಟ್ ಪರ್ಟಿಕ್ಯುಲರ್, ಯಾವುದೋ ಒಂದು ಹುಡುಗಿ. ಈ ವಿದ್ಯಾರ್ಥಿಗಳು ಈ ವಾಕ್ಯವನ್ನು ನೋಡಿದಾಗ ಶಾಂತ್ಲಾ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ನೇಮ್ ಆಫ್ ಗರ್ಲ್. ಹೌದಾ? ಡಿಫಿನೆಟ್. ಶಾಂತ್ಲಾ ಅನ್ನೋದು ಒಂದು ಹುಡುಗಿ ಅಂದರೆ ಯಾವ ಹುಡುಗಿಪ್ಪ ಅಂದ್ರೆ ಶಾಂತ್ಲಾ. ಹಲವಾರು ದೇರ್ ಆರ್ ಮೆನಿ ಗರ್ಲ್ಸ್, ಬಟ್ ಇನ್ ದಿಸ್ ಸೆಂಟೆನ್ಸ್ ಪರ್ಟಿಕ್ಯುಲರ್ಲಿ ಶಾಂತ್ಲಾ ವಾಸ್ ರೀಡಿಂಗ್ ದ ನ್ಯೂಸ್ ಪೇಪರ್ ಎಸ್ಟರ್ಡೇ. ಪರ್ಟಿಕ್ಯುಲರ್ ಗರ್ಲ್, ಸ್ಪೆಸಿಫಿಕ್ ಗರ್ಲ್. ಹೌದಾ? ಅಂದ್ರೆ ಪ್ರಾಪರ್ ನೋನ್. ಶಾಂತ್ಲಾ ಅನ್ನೋದು ಏನಕ್ಕತ್ತಪ್ಪ ಅಂದ್ರೆ ಪ್ರಾಪರ್ ನೋನ್ ಆಕತಿ. ಈ ಗರ್ಲ್ ಅನ್ನೋದು ಏನಕ್ಕತ್ತಪ್ಪ ಅಂದ್ರೆ ಇದು ಕಾಮನ್ ನೋನ್ ಆಕತಿ. ಯಾವುದೋ ಒಂದು ಹುಡುಗಿ ಇದು ಪರ್ಟಿಕ್ಯುಲರಾಗಿ ಶಾಂತನ ಓದಾತ ಅನ್ನೋದು ಏನಪ್ಪ ಅಂದ್ರೆ ಹೇಳ್ತದೆ. ನಂತರ ವಿದ್ಯಾರ್ಥಿಗಳೇ, ಐ ವಾಚ್ಡ್ ಅ ಮೂವಿ. ಆ ವಾಚ್ಡ್ ಕಾಂತಾರ್ ಮೂವಿ. ನೋಡಿ ವಿದ್ಯಾರ್ಥಿ, ಈ ಎರಡು ವಾಕ್ಯದಾಗ ನೋಡಿದಾಗ ಐ ವಾಚ್ಡ್ ಅ ಮೂವಿ, ಐ ವಾಚ್ಡ್ ಕಾಂತಾರ್ ಮೂವಿ. ವಿದ್ಯಾರ್ಥಿ ಅಂದರೆ ಈ ವಾಕ್ಯದ ನೋಡಿದಾಗ ಇಲ್ಲಿ ಅ ಮೂವಿ ಅಂತ ಐತಿ. ನಾನು ಒಂದು ಚಲನಚಿತ್ರವನ್ನು ನೋಡಿದೆನು, ವೀಕ್ಷಿಸಿದೆನು. ಏನದು ಸಿಂಪಲ್ ಪಾಸ್ಟ್ ಆಗೈತಿ. ಅಂದರೆ ನಾನು ಒಂದು ಚಲನಚಿತ್ರ ವೀಕ್ಷಿಸಿದನು. ಯಾವುದೋ ಒಂದು ಚಲನಚಿತ್ರ, ನಾಟ್ ಸ್ಪೆಸಿಫಿಕ್, ನಾಟ್ ಪರ್ಟಿಕ್ಯುಲರ್, ನಾಟ್ ಡಿಫಿನೆಟ್, ಯಾವುದೋ ಒಂದು ಚಲನಚಿತ್ರ. ದೇರ್ ಆರ್ ಮೆನಿ ಮೂವೀಸ್, ಅದರೊಳಗೆ ಯಾವುದೋ ಒಂದು. ನಂತರ ಐ ವಾಚ್ಡ್ ಕಾಂತಾರ್ ಮೂವಿ. ಇದೇನಪ್ಪ ಅಂದರೆ ಪರ್ಟಿಕ್ಯುಲರ್ ಹೇಳ್ತದೆ, ಕಾಂತಾರ್ ಮೂವಿ ಅಂತ ಹೇಳ್ತದೆ. ಅಂದರೆ ಇದು ಡೆಫಿನೆಟ್, ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್. ಕಾಂತಾರ್ ಮೂವಿನ ಅಂತ ನಾನು ಕಾಂತಾರ್ ಮೂವಿನ ನೋಡಿನಿ ಅನ್ನೋದು ಸ್ಪೆಸಿಫಿಕ್ ಆಗಿ ಹೇಳ್ತದೆ. ಅದಕ್ಕೆ ಪ್ರಾಪರ್ ನೋನ್. ಕಾಂತಾರ ಮೂವಿ ಅನ್ನೋದು ಪ್ರಾಪರ್ ನೋನ, ಅ ಮೂವಿ ಅನ್ನೋದು ಕಾಮನ್ ನೋನ. ಹಿ ವೆಂಟ್ ಟು ಅ ಟೆಂಪಲ್. ಹಿ ವೆಂಟ್ ಟು ದ ಸಾಯಿಬಾಬಾ ಟೆಂಪಲ್. ಈ ವೆಂಟ್ ಟು ಅ ಟೆಂಪಲ್ ಅಂದರೆ ಅವನು ಒಂದು ದೇವಸ್ಥಾನಕ್ಕೆ ಹೋಗಿರುತ್ತಾನೆ. ಅಂದರೆ ಅವನು ಒಂದು ದೇವಸ್ಥಾನಕ್ಕೆ ಹೋಗಿರುತ್ತಾನೆ. ಇಲ್ಲಿ ಹಿ ವೆಂಟ್ ಟು ದ ಸಾಯಿಬಾಬಾ ಟೆಂಪಲ್, ಅವನು ಸಾಯಿಬಾಬಾ ಟೆಂಪಲ್ಗೆ ಹೋಗಿರುತ್ತಾನೆ. ಈ ಎರಡು ವಾಕ್ಯ ನೋಡಿದಾಗ ಇಲ್ಲಿ ಟೆಂಪಲ್ ಅನ್ನೋದು ಏನಪ್ಪ ಅಂದ್ರೆ ಕಾಮನ್ ನೋಡಿದೆ. ಅಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ. ದೇರ್ ಆರ್ ಮೆನಿ ಟೆಂಪಲ್ಸ್, ನಾಟ್ ಪರ್ಟಿಕ್ಯುಲರ್, ನಾಟ್ ಡೆಫಿನೆಟ್, ನಾಟ್ ಸ್ಪೆಸಿಫಿಕ್. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾನೆ. ಹೌದಾ? ಅವನು ಇದಂಗಲ್ಲ. ಈ ವೆಂಟ್ ಟು ದ ಸಾಯಿಬಾಬಾ ಟೆಂಪಲ್ ಅಂದರೆ ಅವನು ಸಾಯಿಬಾಬಾ ಟೆಂಪಲ್ಗೆ ಹೋಗಿರ್ತಾನೆ ಅನ್ನೋದು ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಆಗಿ ಹೇಳ್ತದೆ. ಅದು ಯಾವಾಗ ಪ್ರಾಪರ್ ನೋನ್ ಏನಿರ್ತದಪ್ಪ ಅಂದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರ್ತೈತಿ. ಹೌದಾ? ನಾವು ಈಸಿಯಾಗಿ ತಿಳ್ಕೊಬೋದು. ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇನ್ ದ ಸೆಂಟೆನ್ಸಸ್ ಇಟ್ ಈಸ್ ಪ್ರಾಪರ್ ನೋನ್ ಬೈ ಐಡೆಂಟಿಫೈಂಗ್ ದ ಕ್ಯಾಪಿಟಲ್ ಲೆಟರ್ ಆಫ್ ದ
ಫಸ್ಟ್ ಲೆಟರ್ ಆಫ್ ದ್ಯಾಟ್ ವರ್ಡ್. ಹೌದು, ಫಸ್ಟ್ ಲೆಟರ್ ಮಸ್ಟ್ ಬಿ ಇನ್ ಕ್ಯಾಪಿಟಲ್. ಸೊ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಪ್ರಾಪರ್ ನೌನ್. ಡಿಯರ್ ಸ್ಟೂಡೆಂಟ್ಸ್, ಅಂಕಿತನಾಮ ಅಂದರೆ ಪ್ರಾಪರ್ ನೌನ್. ಅಂಕಿತನಾಮ ಅಂದರೆ ಇದೇನಪ್ಪ ಅಂದ್ರೆ ನಾವು ಫಸ್ಟ್ ಲೆಟರ್ ಇರ್ತೈತಿ, ಕ್ಯಾಪಿಟಲ್ ಇರ್ತೈತಿ. ಅದು ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಆರ್ ಡಿಫ್ರೆಂಟ್. ಹೌದಾ, ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಹೌದಾ, ಇದೇನಪ್ಪ ಸಾಯಿಬಾಬಾ ಟೆಂಪಲ್ ನೋಡಿದಪ್ಪ, ಇಟ್ ಇಸ್ ನೇಮ್ ಆಫ್ ಏನಪ್ಪ ನೇಮ್ ಆಫ್ ಥಿಂಗ್, ನೇಮ್ ಆಫ್ ಪ್ಲೇಸ್. ಹೌದಾ, ಸಾಯಿಬಾಬಾ ಟೆಂಪಲ್. ಹೌದಾ, ಇಲ್ಲಿ ತಿಳ್ಕೊಬೋದು. ಮತ್ತೇನಪ್ಪ ಅಂದ್ರೆ ದ ಗೆಸ್ಟ್ಸ್ ಏಟ್ ದ ಫ್ರೂಟ್ಸ್, ದ ಗೆಸ್ಟ್ಸ್ ಏಟ್ ದ ಆ್ಯಪಲ್ಸ್. ನೋಡಿರಿ, ಇದೇ ತಿಳ್ಕೊಬೋದು. ದ ಗೆಸ್ಟ್ಸ್ ಏಟ್ ದ ಫ್ರೂಟ್ಸ್, ದ ಗೆಸ್ಟ್ಸ್ ಏಟ್ ದ ಆ್ಯಪಲ್ಸ್. ಈ ವಾಕ್ಯ ನೋಡಿದಾಗ ದ ಗೆಸ್ಟ್ ಏಟ್ ದ ಫ್ರೂಟ್ಸ್, ಅತಿಥಿಗಳು ಹಣ್ಣುಗಳನ್ನು ತಿಂದರು. ಹಣ್ಣುಗಳನ್ನು ಯಾವುದೇ ಹಣ್ಣುಗಳು ಇರ್ಬೋದು. ದೇರ್ ಆರ್ ಮೆನಿ ಫ್ರೂಟ್ಸ್, ನಾಟ್ ಪರ್ಟಿಕ್ಯುಲರ್, ನಾಟ್ ಡಿಫ್ರೆಂಟ್. ಯಾವುದೇ ಹಣ್ಣುಗಳಿರ್ಬೋದು. ಆದರೆ ಇದು ಏನಕ್ಕಂತ ಈ ಫ್ರೂಟ್ಸನ್ನು ಕಾಮನ್ ನೋಡೋದು. ಅಂದರೆ ಕಾಮನ್ಲಿ ನಾವು ವಿ ಟ್ರೀಟ್ ದೆಮ್ ಕಾಮನ್ಲಿ. ನೇಮ್ ಆಫ್ ಪ್ಲೇಸ್, ನೇಮ್ ಆಫ್ ಪರ್ಸನ್, ನೇಮ್ ಆಫ್ ಥಿಂಗ್. ಹೌದಾ, ಅದನ್ನು ನಾವು ಕಾಮನ್ ಆಗಿ ಐಡೆಂಟಿಫೈ ಮಾಡ್ತೀವಿ. ಇದು ಕಾಮನ್ ನೋನ್, ಫ್ರೂಟ್ಸ್ ಯಾವುದೇ ಹಣ್ಣುಗಳಿರ್ಬೋದು. ಇದು ಹಂಗಲ್ಲ. ದ ಗೆಸ್ಟ್ ಏಟ್ ದ ಆ್ಯಪಲ್ಸ್, ಇದು ಏನೈತಪ್ಪ ಇಲ್ಲಿ ಪರ್ಟಿಕ್ಯುಲರ್ ಐತಿ. ಅಂದರೆ ಆ್ಯಪಲ್ಸ್ ಅಂದರೆ ಸೇಬು ಹಣ್ಣುಗಳನ್ನು ತಿಂದರು ಅನ್ನೋದು ನಾವು ಪರ್ಟಿಕ್ಯುಲರ್ ಹೇಳ್ತೀವಿ. ಅದಕ್ಕೇನಪ್ಪ ಅಂದರೆ ಇದು ಸ್ಪೆಸಿಫಿಕ್ ನೌನ್, ಡಿಫಿನೆಟ್ ನೌನ್ ಆರ್ ಪರ್ಟಿಕ್ಯುಲರ್ ನೌನ್. ಇಟ್ ಈಸ್ ಕಾಲ್ಡ್ ನೇಮ್ ಆಫ್ ಏನಪ್ಪ ಫ್ರೂಟ್ಸ್. ಇದೇನಪ್ಪ ನೇಮ್ ಆಫ್ ಫ್ರೂಟ್ಸ್ ಅಂದರೆ ಇಲ್ಲಿ ತಿಳ್ಕೊಬೋದು. ಏನಪ್ಪ ನೇಮ್ ಆಫ್ ಥಿಂಗ್ ಅಂದರೆ ಆ್ಯಪಲ್ಸ್. ಇದು ಪ್ರಾಪರ್ ನೌನ್. ಫ್ರೂಟ್ಸ್ ಅನ್ನೋದು ಕಾಮನ್ ನೌನ್. ಸಾಯಿಬಾಬಾ ಅನ್ನೋದು ಕಾಮನ್ ನೌನ್. ಸಾಯಿಬಾಬಾ ಅನ್ನೋದು ಪ್ರಾಪರ್ ನೌನ್. ಟೆಂಪಲ್ ಅನ್ನೋದು ಕಾಮನ್ ನೌನ್. ಕಾಂತಾರ್ ಮೂವಿ ಅನ್ನೋದು ಪ್ರಾಪರ್ ನೌನ್. ಮೂವಿ ಅನ್ನೋದು ಕಾಮನ್ ನೌನ್. ಇಲ್ಲಿ ಶಾಂತಲಾ ಅನ್ನೋದು ನೇಮ್ ಆಫ್ ಗರ್ಲ್. ಹೌದಾ, ಇದು ಪ್ರಾಪರ್ ನೌನ್. ಗರ್ಲ್ ಅನ್ನೋದು ಕಾಮನ್ ನೌನ್. ಇದು ಮಹಾಭಾರತ ಅನ್ನೋದು ಇಟ್ ಇಸ್ ನೇಮ್ ಆಫ್ ಎಪಿಕ್, ಇಟ್ ಇಸ್ ಪರ್ಟಿಕ್ಯುಲರ್, ಪ್ರಾಪರ್ ನೌನ್. ಹೌದಾ, ಇದು ಎಪಿಕ್ ಅನ್ನೋದು ಕಾಮನ್ ನೌನ್. ನಂತರ ವಿವೋ ಅನ್ನೋದು ಏನಪ್ಪ ಇಟ್ ಇಸ್ ನೇಮ್ ಆಫ್ ಕಂಪ್ನಿ ಮೊಬೈಲ್. ಹೌದಾ, ವಿವೋ ಅನ್ನೋದು ಪರ್ಟಿಕ್ಯುಲರ್, ಮೊಬೈಲ್ ಅನ್ನೋದು ಕಾಮನ್ ನೌನ್. ಮಾಂಟೆಕ್ಸ್ ಪೆನ್ ಅನ್ನೋದು ನೇಮ್ ಆಫ್ ಪೆನ್ಸ್ ಕಂಪ್ನಿ. ಅಂದರೆ ಮಾಂಟೆಕ್ಸ್ ಅನ್ನೋದು ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಆರ್ ಡಿಫಿನೆಟ್. ಹೌದಾ, ಇದೇನಪ್ಪ ಅಂದರೆ ಕಾಮನ್ ನೌನ್. ಇಲ್ಲಿ ನಾವು ತಿಳ್ಕೊಬೋದು. ಏನಂತ ಏನಪ್ಪ ಅಂದರೆ ಸಾಯಿಬಾಬಾ ಅನ್ನೋದು ಏನಪ್ಪ ಅಂದ್ರೆ ಪ್ರಾಪರ್, ಇಟ್ ಈಸ್ ನೇಮ್ ಆಫ್ ಪರ್ಟಿಕ್ಯುಲರ್ ಟೆಂಪಲ್ ನೇಮ್. ಹೌದಾ, ಸ್ಪೆಸಿಫಿಕ್, ಡಿಫಿನೆಟ್ ಆರ್ ಪರ್ಟಿಕ್ಯುಲರ್. ಇದು ಪ್ರಾಪರ್ ನೌನ್. ಟೆಂಪಲ್ ಅನ್ನೋದು ಕಾಮನ್ ನೌನ್, ಯಾವುದೋ ಒಂದು ದೇವಸ್ಥಾನ. ವಿದ್ಯಾರ್ಥಿಗಳಿಗೆ ಇದಂದರೆ ನಾವು ಏನಪ್ಪ ಅಂದ್ರೆ ನಾವು ಏನು ತಿಳ್ಕೊಂಡಿವಪ್ಪ ಅಂದರೆ ಪ್ರಾಪರ್ ನೌನ್ ಅಂದರೆ ಏನೋ ತಿಳ್ಕೊತೀವಿ. ಅಂದರೆ ಪ್ರಾಪರ್ ನೌನ್ ಅಂದರೆ ವಿದ್ಯಾರ್ಥಿಗಳೇ, ಪ್ರಾಪರ್ ನೌನ್ ಅಂದರೆ ಪರ್ಟಿಕ್ಯುಲರ್ ನೌನ್, ಪ್ರಾಪರ್ ನೌನ್ ಅಂದರೆ ಡಿಫಿನೆಟ್ ನೌನ್, ಪ್ರಾಪರ್ ನೌನ್ ಅಂದರೆ ಸ್ಪೆಸಿಫಿಕ್ ನೌನ್. ನಿರ್ದಿಷ್ಟವಾದ ವಸ್ತು, ವ್ಯಕ್ತಿ, ವಿಷಯ, ಸ್ಥಳ, ಹೆಸರುಗಳಿಗೆ ಏನು ಕರಿತೀವಪ್ಪ ಅಂದ್ರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಪ್ರಾಪರ್ ನೌನ್ ಹೆಂಗೆ ತಿಳ್ಕೊಬೋದಪ್ಪ ಅಂದ್ರೆ ನಾವು ವಾಕ್ಯದೊಳಗೆ ಹೆಂಗೆ ತಿಳ್ಕೊಬೋದು ಅಂದ್ರೆ ಅವುಗಳ ಮೊದಲೇ ಲೆಟ್ರ್ ಇರ್ತಾವೆ ಅಂದರೆ ಕ್ಯಾಪಿಟಲ್ ಇರ್ತೈತಿ, ಅದು ಪ್ರಾಪರ್ ನೌನ್. ಹೌದಾ, ಇದರಿಂದ ನಾವು ತಿಳ್ಕೊಬೋದು. ವಿದ್ಯಾರ್ಥಿಗಳೇ, ಸೆಕೆಂಡ್ ಒನ್ ಈಸ್ ದ ನೇಮ್ ಆಫ್ ದ ಕೈಂಡ್ಸ್ ಆಫ್ ನೌನ್. ಕಾಮನ್ ನೌನ್. ಕಾಮನ್ ನೌನ್ ಅಂತಂದ್ರೆ ರೂಢನಾಮ. ರೂಢನಾಮ ಅಂದ್ರೆ ವಿ ಟ್ರೀಟ್ ದೆಮ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಕಾಮನ್ಲಿ or generally we have sense generally. It is called common noun. Common noun is a name given in common to every person or thing or place or something. ಅಂದರೆ ಕಾಮನ್ ನೌನ್ ಅಂದರೆ ವಿದ್ಯಾರ್ಥಿಗಳೇ, ಕಾಮನ್ ನೌನ್ ಈಸ್ ಇನ್ ಕನ್ನಡ ಕಾರ್ಡ್ ರೂಢನಾಮ. ರೂಢಿಯಿಂದ ಬಂದಂಥ ಹೆಸರುಗಳಿಗೆ, ಸ್ಥಳದ ಹೆಸರುಗಳಿರ್ಬೋದು, ವ್ಯಕ್ತಿ ಹೆಸರಿರ್ಬೋದು, ವ್ಯಕ್ತಿ ಮುಂತಾದ ಹೆಸರುಗಳಿಗೆ ಏನು ಕರಿತೀವಪ್ಪ ಅಂದ್ರೆ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ವಿಷಯಗಳಿಗೆ ರೂಢಿಯಿಂದ ಕರೆಯಲ್ಪಡುವ ಅಥವಾ ಬಂದಂಥ ಹೆಸರುಗಳಿಗೆ ರೂಢನಾಮ ಕಾಮನ್ ನೌನ್ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಅಂದ್ರೆ ರೂಢಿಯಿಂದ ಬಂದಿರ್ತಾವೆ ಅದನ್ನು ನಾವು ತಿಳ್ಕೊಬೋದು. ಹೌದಾ, ನಂತರ ಇಲ್ಲಿ ತಿಳ್ಕೊಬೋದು ಅಂದರೆ ಸ್ಕೂಲ್, ಪೆನ್, ಹಾಸ್ಪಿಟಲ್, ಬಾಯ್, ಗರ್ಲ್, ಡಾಕ್ಟರ್, ಅಡ್ವೊಕೇಟ್, ಬುಕ್, ಇನ್ಸ್ಟ್ರೂಮೆಂಟ್, ಟೆಂಪಲ್, ಪೆನ್ಸಿಲ್, ಮೊಬೈಲ್, ಕಂಟ್ರಿ, ಎಪಿಕ್, ಆಫೀಸ್, ಟೀಚರ್, ಪೊಯೆಟ್, ಸಿಟಿ, ಸ್ಟೂಡೆಂಟ್. ಡಿಯರ್ ಸ್ಟೂಡೆಂಟ್ಸ್, ಕಾಮನ್ ನೌನ್ ಈಸ್ ಇನ್ ಕನ್ನಡ ಕಾರ್ಡ್ ರೂಢನಾಮ. ಅಂದರೆ ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ವಿಷಯಗಳಿಗೆ ರೂಢಿಯಿಂದ ಕರೆಯಲ್ಪಡುವ ಅಥವಾ ಬಂದಂಥ ಹೆಸರುಗಳಿಗೆ ರೂಢನಾಮ ಕಾಮನ್ ನೌನ್ ಅಂತ ಕರೀತಾರೆ. ಅಂದರೆ ವಿ ಟ್ರೀಟ್ ದೆಮ್ ಕಾಮನ್ಲಿ ಆರ್ ವಿತ್ ಜನರಲ್ ಸೆನ್ಸ್.
ಅಂದರೆ ನಾವು ಕಾಮನ್ ಆಗಿ ಕರಿತೀವಪ್ಪ. ಕಾಮನ್ ನೌನ್ ಇಸ್ ಅ ನೇಮ್ ಗಿವನ್ ಕಾಮನ್ ಟು ಎವ್ರಿ ಪರ್ಸನ್ ಆರ್ ಥಿಂಗ್ ಆರ್ ಪ್ಲೇಸ್. ರೂಢಿಯಿಂದ ಬಂದಂಥ ಹೆಸರುಗಳಿಗೆ ಏನು ಕರಿತೀವಪ್ಪ ಅಂದರೆ ನಾವು ಕಾಮನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿರಿ, ಕಾಮನ್ ನೌನ್ ಡಸಂಟ್ ಹ್ಯಾವ್ ದ ಫಸ್ಟ್ ಲೆಟರ್ ಕ್ಯಾಪಿಟಲ್. ಕಾಮನ್ ನೌನ್ ಯಾವಾಗಲೂ ಏನಪ್ಪ ಅಂದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಹೊಂದಿರೋದಿಲ್ಲ. ಪ್ರಾಪರ್ ನೌನ್ ಓನ್ಲಿ ಹ್ಯಾಸ್ ದ ಫಸ್ಟ್ ಲೆಟರ್ ಕ್ಯಾಪಿಟಲ್. ಪ್ರಾಪರ್ ನೌನ್ದಾಗ ಮಾತ್ರ ಏನಪ್ಪ ಅಂದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಹೊಂದಿರ್ತಾವೆ. ಕಾಮನ್ ನೌನ್ದಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಹೊಂದಿರೋದಿಲ್ಲ. ಕಾಮನ್ ಆಗಿ ಟ್ರೀಟ್ ಮಾಡ್ತೇವೆ ನಾವು. ಕಾಮನ್ ನೌನ್ ಈಸ್ ಕಾರ್ಡ್ ಆ್ಯಸ್ ಕಾಮನ್ ಟು ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಅಂದರೆ ನಾವು ಕಾಮನ್ ಆಗಿ ನೋಡ್ತೇವನ್ನ ರೂಢಿಯಿಂದ ಬಂದಂಥ ಹೆಸರುಗಳಿಗೆ. ಈ ಕನ್ಸಿಡರ್ ಯಾಸ್ ಜನರಲ್ ಸೆನ್ಸ್. ನೋಡಿರಿ, ಅಂದರೆ ಜನರಲ್ ಸೆನ್ಸ್ ಸಾಮಾನ್ಯವಾದಂಥ ಒಂದು ತಿಳುವಳಿಕೆ ಅಥವಾ ಸೆನ್ಸ್ ಮೂಲಕ ಏನು ಮಾಡ್ತೇವಪ್ಪ ಅಂದ್ರೆ ಅರಿವಿನೊಂದಿಗೆ ನಾವೇನು ಮಾಡ್ತೇವನ್ನ ಪರಿಗಣಿಸ್ತೇವೆ. ಇದು ರೂಢಿಯಿಂದ ಬಂದಂಥ ಹೆಸರು ಅಂತೇಳಿ. ಆಮೇಲೆ ನಾಟ್ ಸ್ಪೆಸಿಫಿಕ್ ಆರ್ ನಾಟ್ ಪರ್ಟಿಕ್ಯುಲರ್, ನಾಟ್ ಡೆಫಿನೆಟ್. ಅವು ನಿರ್ದಿಷ್ಟವಾಗಿರೋದಿಲ್ಲ, ಸ್ಪೆಸಿಫಿಕ್ ಆಗಿರೋದಿಲ್ಲ. ಅದಕ್ಕೆ ಅವು ಕಾಮನ್ ನೌನ್. ಮತ್ತೇನಪ್ಪ ಅಂದರೆ ನಾವು ಉದಾಹರಣೆಗಳನ್ನು ನೋಡಿದಾಗ, ಹಿ ಈಸ್ ಅ ಸ್ಟೂಡೆಂಟ್ ಆಫ್ ಲಾಸ್ಟ್ ಬ್ಯಾಚ್. ನೋಡಿರಿ, ಈ ವಿದ್ಯಾರ್ಥಿಗಳು ಈ ವಾಕ್ಯವನ್ನು ನೋಡಿದಾಗ ಹಿ ಈಸ್ ಅ ಸ್ಟೂಡೆಂಟ್ ಆಫ್ ಲಾಸ್ಟ್ ಬ್ಯಾಚ್. ಇವನು ಇಲ್ಲಿ ಎರಡು ಕಾಮನ್ ಅನ್ನೋದು, ಒಂದು ಸ್ಟೂಡೆಂಟ್, ಒಂದು ಬ್ಯಾಚ್. ಬ್ಯಾಚ್ ಅಂದರೆ ಯಾವುದೋ ಒಂದು ಬ್ಯಾಚ್ ಇರ್ಬೋದು, ನಾಟ್ ಪರ್ಟಿಕ್ಯುಲರ್. ಬ್ಯಾಚ್ ಅಂದರೆ ಯಾವುದೋ ಒಂದೇ, ಅದ ಸ್ಪೆಸಿಫಿಕ್ ಅಂದರೆ 9th ಬ್ಯಾಚ್, 8th ಬ್ಯಾಚ್, 10th ಬ್ಯಾಚ್ ಹಿಂಗೆ ಇತ್ತಂದರೆ, ಅಥವಾ ಲಾಸ್ಟ್ ಇಯರ್ ಬ್ಯಾಚ್, 2014 ಬ್ಯಾಚ್, 2020 ಬ್ಯಾಚ್, 2021 ಬ್ಯಾಚ್, 2024 ಬ್ಯಾಚ್ ಇತ್ತಂದರೆ ಅದು ಪರ್ಟಿಕ್ಯುಲರ್. ಇದು ಬ್ಯಾಚ್ ಅಂದರೆ ಅದು ಐತೆ ಅಂತ. ಬ್ಯಾಚ್ ಅಂದರೆ ಯಾವುದೋ ಒಂದು ಬ್ಯಾಚ್, ಹೌದಾ? ಅಂದರೆ ಇಲ್ಲಿ ಇದು ಕಾಮನ್ ನೌನ್ ಬ್ಯಾಚ್ ಅನ್ನೋದು. ಸ್ಟೂಡೆಂಟ್ ಅನ್ನೋದು ಯಾವುದೋ ವಿದ್ಯಾರ್ಥಿ ಅಂದರೆ ಇದು ಕಾಮನ್ ನೌನ್, ಹೌದಾ? ಅವನು ಕೊನೆಯ ಬ್ಯಾಚಿನ ವಿದ್ಯಾರ್ಥಿ ಇರುತ್ತಾನೆ, ಹೌದಾ? ಏನಂದರೆ ಐ ಸಾ ಅ ಮ್ಯಾನ್ ಎಟ್ ದ ಥಿಯೇಟರ್. ನಾನು ಥಿಯೇಟರ್ ಹತ್ತಿರ ಒಂದು ಹೆಣ್ಣುಮಗಳನ್ನ ನೋಡೀನಿ ಅಂತೈತಿ, ಹೌದಾ? ಅಂದರೆ ಯಾವುದೋ ಒಬ್ಬ ಹೆಣ್ಣುಮಗಳು, ನಾಟ್ ಪರ್ಟಿಕ್ಯುಲರ್, ನಾಟ್ ಸ್ಪೆಸಿಫಿಕ್, ನಾಟ್ ಡೆಫಿನೆಟ್. ಅಂದರೆ ಇದು ಕಾಮನ್ ನೌನ್, ಹೌದಾ? ನಂತರ ಶಿ ಫೌಂಡ್ ಅ ನ್ಯೂ ಮೊಬೈಲ್ ಇನ್ ದ ಶಾಪ್. ಅವಳು ಹೊಸ ಮೊಬೈಲನ್ನು ಅಂಗಡಿಯಲ್ಲಿ ನೋಡಿದಳು, ಹೌದಾ? ಹೊಸ ಮೊಬೈಲ್ ನೋಡಿ, ಅದು ಯಾವುದೋ ಒಂದು ಮೊಬೈಲ್ ನೋಡಿದ್ರೆ ಕಾಮನ್ ನೌನ್, ಹೌದಾ? ಯಾವುದೋ ಒಂದು ಮೊಬೈಲ್, ನಾಟ್ ಡೆಫಿನೆಟ್, ನಾಟ್ ಪರ್ಟಿಕ್ಯುಲರ್, ನಾಟ್ ಸ್ಪೆಸಿಫಿಕ್. ಅಂದರೆ ನಿರ್ದಿಷ್ಟವಾದಂಥ ಕಂಪ್ನಿ ಹೆಸರು ಇಲ್ಲ, ಒಂದು ಮೊಬೈಲ್ ಅಂತ ಐತಿ, ಅದು ಕಾಮನ್ ನೌನ್. ಅದು ಪ್ರಾಪರ್ ನೌನ್ ಆಗುತ್ತೆ. ನಿರ್ದಿಷ್ಟ ಒಂದು ಕಂಪ್ನಿ, ವಿವೋ ಇರ್ಬೋದು, ಆ್ಯಪಲ್ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಹೌದಾ? ಅದು ಪರ್ಟಿಕ್ಯುಲರ್. ಇದು ಮೊಬೈಲ್ ಅನ್ನೋದು ನಾಟ್ ಸ್ಪೆಸಿಫಿಕ್, ನಾಟ್ ಪರ್ಟಿಕ್ಯುಲರ್. ಶಾಪ್ ಅನ್ನೋದು ಕಾಮನ್ ನೌನ್, ಯಾವುದೋ ಒಂದು ಅಂಗಡಿ. ನಾನು ಅಂಗಡಿಯಲ್ಲಿ ಅಂದರೆ ಯಾವುದೋ ಒಂದು ಅಂಗಡಿಯಲ್ಲಿ, ನಾಟ್ ಪರ್ಟಿಕ್ಯುಲರ್, ಹೌದಾ? ಕಾಮನ್ ನೌನ್. ಶಾಪ, ಥಿಯೇಟರ್, ಬ್ಯಾಚ್ ಏನಪ್ಪ ಅಂದ್ರೆ ಕಾಮನ್ ನೌನ್. ಮತ್ತು ಸ್ಟೂಡೆಂಟ್, ವುಮೆನ್ ಇವು ಮೊಬೈಲ್ ಅನ್ನು ಕಾಮನ್ ನೌನ್, ಹೌದಾ? ವಿದ್ಯಾರ್ಥಿಗಳು ಈ ವಾಕ್ಯದಲ್ಲಿ ನೋಡಿದಾಗ, ವಿ ಕೇಮ್ ಟು ಗಾರ್ಡನ್ ಟು ಪ್ಲೇ. ನಾವು ಆಟ ಆಡಲಿಕ್ಕೆ ಉದ್ಯಾನವನಕ್ಕೆ ಬಂದೆವು. ಇಲ್ಲಿ ನಾಟ್ ಸ್ಪೆಸಿಫಿಕ್. ಗಾರ್ಡನ್ ಅದು ಏನಪ್ಪ ಅಂದರೆ ನಿರ್ದಿಷ್ಟವಾಗಿಲ್ಲಿದೆ, ಅಂದರೆ ಯಾವುದೋ ಒಂದು ಗಾರ್ಡನ್, ಯಾವುದೋ ಒಂದು ಉದ್ಯಾನವನ, ನಾಟ್ ಸ್ಪೆಸಿಫಿಕ್. ಅದ ಪ್ರಾಪರ್ ನೌನ್ ಆಗತ್ತೆ ಬಂದು ಜವಾಹರ್ಲಾಲ್ ನೆಹರು ಗಾರ್ಡನ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಗಾರ್ಡನ್ ಇರ್ಬೋದು, ಹೌದಾ? ಈ ರೀತಿಯಾಗಿ ಅಂದರೆ ಬೇರೆ ರೀತಿಯಾಗಿ ಒಂದು ಹೆಸರುಗಳಿಗೆ ನಾಟ್ ಸ್ಪೆಸಿಫಿಕ್. ಈ ಗಾರ್ಡನ್ ಒಂದು ಏನಪ್ಪ ಅಂದ್ರೆ ಸ್ಪೆಸಿಫಿಕ್ ಇಲ್ಲಿದೆ, ಹೌದಾ? ಪ್ರಾಪರ್ ನೌನ್ ಸ್ಪೆಸಿಫಿಕ್ ಇರ್ತೈತಿ. ಆಮೇಲೆ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ, ಅಂದರೆ ಗಾರ್ಡನ್ ಅದು ಕಾಮನ್ ನೌನ್. ಇಲ್ಲಿ ದ ಸ್ಟೂಡೆಂಟ್ಸ್ ಅಟೆಂಡೆಡ್ ಆಲ್ ಕ್ಲಾಸಸ್. ವಿದ್ಯಾರ್ಥಿಗಳು ಎಲ್ಲ ತರಗತಿಗಳನ್ನು ಅಟೆಂಡ್ ಆದರು, ಅಂದರೆ ತರಗತಿಯಲ್ಲಿ ಕುಂತರು, ಕ್ಲಾಸ್ ಕೇಳಿರು. ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ ಎಲ್ಲ ಇಲ್ಲಿ ನೋಡಿ, ದ ಸ್ಟೂಡೆಂಟ್ಸ್ ಅನ್ನೋದು ಕಾಮನ್ ನೋಡಿದೆ. ಯಾವ ವಿದ್ಯಾರ್ಥಿಗಳು ಗೊತ್ತಿಲ್ಲ, ನಾಟ್ ಸ್ಪೆಸಿಫಿಕ್. ವಿಚ್ ಸ್ಟೂಡೆಂಟ್ಸ್, 9th ಸ್ಟೂಡೆಂಟ್ಸು, 8th ಸ್ಟೂಡೆಂಟ್ಸು, 10th ಸ್ಟೂಡೆಂಟ್ಸು, ನಾಟ್ ಪರ್ಟಿಕ್ಯುಲರ್. ವಿದ್ಯಾರ್ಥಿಗಳು, ಹೌದಾ? 9th ಸ್ಟೂಡೆಂಟ್ಸ್ ಅಂದರೆ ಪರ್ಟಿಕ್ಯುಲರ್ ಇರುತ್ತೆ, ಅದಕ್ಕೆ ಪ್ರಾಪರ್ ನೌನ್. ಇದು ಸ್ಟೂಡೆಂಟ್ಸ್ ಅಷ್ಟೇ ಐತಿ, ಅಂದರೆ ಕಾಮನ್ ನೌನ್ ಇದು, ಹೌದು? ನಿರ್ದಿಷ್ಟವಾಗಿಲ್ಲದ. ನಂತರ ಕ್ಲಾಸಸ್, ಇದು ಕಾಮನ್ ನೌನ್. ಕ್ಲಾಸಸ್ ಅಂದರೆ ಆಲ್ ಕ್ಲಾಸಸ್ ಅಂದರೆ ಯಾವುದನ್ನು ಗೊತ್ತಿಲ್ಲ, ನಾಟ್ ಮ್ಯಾಥ್ಸು, ಇಂಗ್ಲೀಷು, ಸೈನ್ಸು, ಕನ್ನಡ ಗೊತ್ತಿಲ್ಲ, ಬಟ್ ನಾಟ್ ಕ್ಲಾಸ್ ಅಂದರೆ ಆಲ್ ಕ್ಲಾಸಸ್, ಎಲ್ಲ ಕ್ಲಾಸಸ್, ಎಲ್ಲ ನಾಟ್ ಸ್ಪೆಸಿಫಿಕ್, ಹೌದಾ? ಪರ್ಟಿಕ್ಯುಲರ್ ಇಲ್ಲ, ಡೆಫಿನೆಟ್ ಇಲ್ಲ. ಡೆಫಿನೆಟ್ ಇದ್ದಷ್ಟು ಪ್ರಾಪರ್ ನೌನ್, ಡೆಫಿನೆಟ್ ಇಲ್ಲಕಂದ್ರೆ ಕಾಮನ್ ನೌನ್. ನಂತರ ವಿದ್ಯಾರ್ಥಿಗಳು ನೋಡಿದಾಗ ಇಲ್ಲಿ ಪರ್ಸನ್, ಪ್ಲೇಸ, ಥಿಂಗ್, ಐಡಿಯಾ ಅದಾವೆ, ಹೌದಾ? ಅಂದರೆ ಏನಪ್ಪ ಕಾಮನ್ ನೌನ್. ಕಾಮನ್ ನೌನ್ ಈಸ್ ವಿ ಟ್ರೀಟ್ ನೇಮ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾ ವಿತ್ ಜನರಲ್ ಸೆನ್ಸ್ ಆರ್ ಕಾಮನ್ಲಿ. ಅಂದ್ರೆ ರೂಢಿಯಿಂದ ಬಂದಂಥ ಹೆಸರುಗಳಿಗೆ ನಾವು ಕಾಮನ್ ನೌನ್ ಅಂತೇಳಿ. ಎಕ್ಸಾಂಪಲ್ ಏನಪ್ಪ ಅಂದ್ರೆ ಪರ್ಸನ್ದಾಗ ನೋಡಿದ್ರೆ, ಹೌದಾ? ವ್ಯಕ್ತಿ ಹೆಸರಿರ್ಬೋದು, ಸ್ಥಳದ ಹೆಸರಿರ್ಬೋದು, ವಿಷಯ ವಸ್ತುವಿನ ಹೆಸರಿರ್ಬೋದು, ಅಥವಾ
ಐಡಿಯಾ ಕಲ್ಪನೆ ಹೆಸರಿರ್ಬೋದು. ಅವುಗಳನ್ನು ನಾವು ಟ್ರೀಟ್ ಹೆಂಗೆ ಮಾಡ್ತೀವಪ್ಪ ಅಂದರೆ ಕಾಮನ್ ಆಗಿ ಟ್ರೀಟ್ ಮಾಡ್ತೀವಿ, ರೂಢಿಯಿಂದ ಬಂದಿರ್ತಾವೆ, ಅದಕ್ಕೆ ಕಾಮನ್ ನೌನ್. ಅಂದರೆ ಎಕ್ಸಾಂಪಲ್ದಾಗ ನೋಡಿದಾಗ ಪರ್ಸನ್, ಕ್ಲರ್ಕ್, ನೋಡಿರಿ ವ್ಯಕ್ತಿ ಹೆಸರು ನೋಡಿರಿ, ಕ್ಲರ್ಕ್, ಆರ್ಟಿಸ್ಟ್, ಸ್ಟೂಡೆಂಟ್, ಕೋಚ್, ಡ್ರೈವರ್, ಡಾಕ್ಟರ್, ಟೀಚರ್, ಪ್ರಿನ್ಸಿಪಾಲ್, ಅಡ್ವೊಕೇಟ್, ಪೇಂಟರ್, ಚೈಲ್ಡ್, ಬಾರ್ಬರ್, ಫ್ರೆಂಡ್, ಎನಿಮಿ, ಸೋಲ್ಜರ್, ಬಾಯ್, ಗರ್ಲ್, ಆ್ಯಕ್ಟರ್, ಮೇಡಮ್, ಸರ್, ಸ್ಪೋರ್ಟ್ಸ್ಮ್ಯಾನ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್ ಆಫ್ ಪರ್ಸನ್. ಹೌದಾ? ಇಲ್ಲಿ ನೋಡಿರಿ, ಕ್ಲರ್ಕ್ ಅಂದ್ರೆ ಯಾವುದೋ ನಾಟ್ ಸ್ಪೆಸಿಫಿಕ್ ನೇಮ್, ನಾಟ್ ಅಂದರೆ ಇನ್ ದಿಸ್ ಸೆಂಟೆನ್ಸ್, ಇನ್ ದಿಸ್ ವರ್ಡ್ ಹ್ಯಾಸಂಟ್ ಪರ್ಟಿಕ್ಯುಲರ್ ನೇಮ್ ಆಫ್ ಕ್ಲರ್ಕ್, ಬಟ್ ಕ್ಲರ್ಕ್ ಯಾವುದೋ ಒಬ್ಬ ಕ್ಲರ್ಕ್. ಹೌದಾ? ಆರ್ಟಿಸ್ಟ್ ಯಾವುದೋ ಕಲಾ ಇದೆ, ಸ್ಟೂಡೆಂಟ್ ಯಾವುದೋ ವಿದ್ಯಾರ್ಥಿ, ಕೋಚ್. ಹೌದಾ? ಇಲ್ಲ ತಿಳ್ಕೊಬೋದು ನೀವು. ಡ್ರೈವರ್ ಯಾವುದೋ ಒಬ್ಬ ವಾಹನ ಚಾಲನೆ ಮಾಡೋ. ಅದು ಡಾಕ್ಟರ್ ಯಾವುದೋ ಒಬ್ಬ ವೈದ್ಯ. ಟೀಚರ್ ಯಾರೋ ಒಬ್ಬ ಶಿಕ್ಷಕರು. ಪ್ರಿನ್ಸಿಪಾಲ್ ಯಾರೊಬ್ಬರು ಪ್ರಾಚಾರ್ಯರು. ಅಡ್ವೊಕೇಟ್ ಯಾರೋ ಒಬ್ಬ ವಕೀಲರು. ಪೇಂಟರ್ ಯಾವುದೊಬ್ಬನ ಹಚ್ಚುವವರು. ಚೈಲ್ಡ್ ಯಾವುದೋ ಒಂದು ಮಗು. ಬಾರ್ಬರ್. ಹೌದಾ? ಈ ರೀತಿಯಾಗಿ ಫ್ರೆಂಡ್, ಎನಿಮಿ ಇವೆಲ್ಲ ಏನಪ್ಪ ಅಂದರೆ ಯಾವುದೋ ನಾಟ್ ಪರ್ಟಿಕ್ಯುಲರ್, ನಾಟ್ ಸ್ಪೆಸಿಫಿಕ್, ನಾಟ್ ಡೆಫಿನೆಟ್. ಹೌದಾ? ಇದನ್ನು ತಿಳ್ಕೊಬೋದು ನಾವು. ಇಲ್ಲಿ ನಾವು ಏನಪ್ಪ ಅಂದರೆ ನಾಟ್ ಇದು ಸ್ಪೆಸಿಫಿಕ್ ಇಲ್ಲ. ನಂತರ ಪ್ಲೇಸ್, ನೇಮ್ ಆಫ್ ಪ್ಲೇಸ್. ಹೌದಾ? ವಿಲೇಜ್, ಸಿಟಿ, ಕ್ಯಾಪಿಟಲ್, ಗಾರ್ಡನ್, ಪಾರ್ಕ್, ಶಾಪ್, ಥಿಯೇಟರ್, ಸ್ಟೇಷನ್, ಲೈಬ್ರರಿ, ಫಾರ್ಮ್, ಆಫೀಸ್, ಫಾರೆಸ್ಟ್, ಮೌಂಟೇನ್, ಹಾಸ್ಪಿಟಲ್, ಸ್ಟೋರ್, ರೆಸ್ಟೋರೆಂಟ್, ಏರ್ಪೋರ್ಟ್, ಟೌನ್, ಕಂಟ್ರಿ, ಮ್ಯೂಸಿಯಂ, ಹೋಟೆಲ್, ರೆಸ್ಟೋರೆಂಟ್ಸ್. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್. ಅಂದರೆ ಪ್ಲೇಸ್, ನೇಮ್ ಆಫ್ ಪ್ಲೇಸ್. ವಿಲೇಜ್ ನಾಟ್ ಸ್ಪೆಸಿಫಿಕ್, ಯಾವುದೋ ಒಂದು ವಿಲೇಜ್. ಹೌದಾ? ಸಿಟಿ ಯಾವುದೋ ಒಂದು ಸಿಟಿ. ಕ್ಯಾಪಿಟಲ್ ಯಾವುದೋ ಒಂದು ರಾಜಧಾನಿ. ಗಾರ್ಡನ್ ಯಾವುದೋ ಒಂದು ಉದ್ಯಾನವನ. ಪಾರ್ಕ್, ಶಾಪ್ ಅಂಗಡಿ ಯಾವುದೋ ಒಂದು ಅಂಗಡಿ. ಥಿಯೇಟರ್ ಯಾವುದೋ ಒಂದು. ಲೈಬ್ರರಿ ಯಾವುದೋ ಒಂದು ಲೈಬ್ರರಿ. ಫಾರ್ಮ್ ಹೊಲ ಯಾವುದೋ ಒಂದು ಹೊಲ. ನಾಟ್ ಸ್ಪೆಸಿಫಿಕ್. ಹೌದಾ? ನಾಟ್ ಇವು ನಿರ್ದಿಷ್ಟವಾಗಿಲ್ಲ ಇವು, ಅಂದರೆ ಇವು ಕಾಮನ್. ಹೌದಾ? ನೆಕ್ಸ್ಟ್ ನೇಮ್ ಆಫ್ ಥಿಂಗ್, ವಸ್ತು ಅಥವಾ ವಿಷಯ. ಥಿಂಗ್ ಅಂದರೆ ವಸ್ತು ಅಥವಾ ವಿಷಯ ಅಥವಾ ವ್ಯಕ್ತಿ. ಹೌದಾ? ಥಿಂಗ್ ಮೀನಿಂಗ್ ಏನು ಹೇಳ್ತದೆ? 3 ಹೇಳ್ತದೆ: ವಸ್ತು, ವ್ಯಕ್ತಿ, ವಿಷಯ. ಹಂಗಾರೆ ಇಲ್ಲಪ್ಪ ಅಂದರೆ ವಸ್ತು, ಮಿರರ್ ಕನ್ನಡಿ. ಹೌದಾ? ಚೇರ್, ಸ್ಪೂನ್, ಪೆನ್ಸಿಲ್, ಪೆನ್, ಇರೇಸರ್, ವಿಂಡೋ, ಡೋರ್, ಶರ್ಟ್, ಟೇಬಲ್, ಕಾರ್, ಬೈಸಿಕಲ್, ಫ್ರೂಟ್, ಫೋನ್, ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಕೀ, ಪೇಪರ್, ಫೋಟೋ, ಬುಕ್. ನೋಡಿರಿ, ಇವು ನಾಟ್ ಸ್ಪೆಸಿಫಿಕ್, ನಾಟ್ ಡೆಫಿನೆಟ್, ನಾಟ್ ಪರ್ಟಿಕ್ಯುಲರ್. ಅಂದರೆ ಇವು ನಾಟ್ ನಿರ್ದಿಷ್ಟವಾಗಿಲ್ಲ ಇವು. ಅದು ಮಿರರ್ ಯಾವುದೋ ಒಂದು ಕನ್ನಡಿ. ಚೇರ್ ಯಾವುದೋ ಒಂದು ಕುರ್ಚಿ. ಸ್ಪೂನ್ ಯಾವುದೋ ಒಂದು ಸ್ಪೂನ್ ಚಮಚೆ. ಪೆನ್ಸಿಲ್ ಯಾವುದೋ ಒಂದು ಪೆನ್ಸಿಲ್. ಪೆನ್ ಯಾವುದೋ ಒಂದು ಪೆನ್. ಇರೇಸರ್ ಯಾವುದೋ ಒಂದು ಇರೇಸರ್. ವಿಂಡೋ ಯಾವುದೋ ಒಂದು ಕಿಟಕಿ. ಡೋರ್ ಯಾವುದೋ ಒಂದು ಬಾಗಿಲ. ಶರ್ಟ್ ಯಾವುದೋ ಒಂದು ಶರ್ಟ್. ಟೇಬಲ್ ಹೌದಾ ಯಾವುದೋ ಒಂದು ಮೇಜು. ಕಾರ್ ಯಾವುದೋ ಒಂದು ಕಾರ್. ಬೇಸಿಕಲ್ ಯಾವುದೋ ಒಂದು ಸೈಕಲ್. ಫ್ರೂಟ್ ಯಾವುದೋ ಒಂದು ಹಣ್ಣು. ಫೋನ್, ಮೊಬೈಲ್ ಇವೆಲ್ಲ ಏನಪ್ಪ ಅಂದರೆ ನಾಟ್ ಸ್ಪೆಸಿಫಿಕ್, ನಾಟ್ ಪರ್ಟಿಕ್ಯುಲರ್, ನಾಟ್ ಡಿಫ್ರೆಂಟ್. ಅಂದರೆ ರೂಢಿ ಇರುವಂಥ ಶಬ್ದಗಳು ಅಂದರೆ ನಾಮಪದಗಳು. ಐಡಿಯಾ ಕಲ್ಪನೆ. ಬಿಲೀಫ್, ಡ್ರೀಮ್, ಕರೇಜ್, ನಾಲೆಜ್, ಪ್ಲ್ಯಾನ್, ವಿಷನ್, ಪ್ರಿನ್ಸಿಪಾಲ್, ಒಪಿನಿಯನ್, ಥಿಯರಿ, ಹ್ಯಾಪಿನೆಸ್, ಲವ್, ಹೇಟ್, ಗೋಲ್, ಕನ್ಸೆಪ್ಟ್, ಪರ್ಸ್ಪೆಕ್ಟಿವ್, ಡೌಟ್, ಕ್ವಶನ್, ಆನ್ಸರ್, ಸ್ಟ್ರಾಟಜಿ. ವಿದ್ಯಾರ್ಥಿಗೆ ನೋಡಿರಿ ಇವೆಲ್ಲಪ್ಪ ಅಂದ್ರೆ ನಂಬಿಕೆ ಅಂದರೆ ಯಾವುದು ಇವೇನು ಹೇಳ್ತಪ್ಪ ಅಂದ್ರೆ ಡ್ರೀಮ್ ಕನಸು ಯಾವುದೋ ಒಂದು ಕನಸು. ಕರೇಜ್ ಯಾವುದೋ ಒಂದು ಧೈರ್ಯ. ಹೌದಾ? ಅಂದರೆ ಈ ರೀತಿಯ ನಾಲೆಜ್ ಯಾವುದೋ ಒಂದು ಧ್ಯಾನ. ಪ್ಲ್ಯಾನ್ ಯಾವುದೋ ಒಂದು ಯೋಚನೆ. ಹೌದಾ? ಉಪಾಯ. ವಿಷನ್ ಯಾವುದೋ ಒಂದು ಕನಸು. ಪ್ರಿನ್ಸಿಪಲ್ ಅಂದರೆ ಯಾವುದೋ ಒಂದು ತತ್ವ. ಒಪಿನಿಯನ್ ಯಾವುದೋ ಒಂದು ಭಾವನೆ. ಥಿಯರಿ ಯಾವುದೋ ಒಂದು ಸಿದ್ಧಾಂತ. ಹ್ಯಾಪಿನೆಸ್ ಯಾವುದೋ ಒಂದು ಸಂತೋಷ. ಪ್ರೀತಿ ಯಾವುದೋ ಒಂದು ಪ್ರೀತಿ. ಹೇಟ್ ಯಾವುದೋ ಒಂದು ದೇಶ. ಗೋಲ್ ಅಂದರೆ ಯಾವುದೋ ಒಂದು ಗುರಿ. ಇವೇನಪ್ಪ ಅಂದರೆ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್. ವಿದ್ಯಾರ್ಥಿಗಳಿಗೆ ಇದನ್ನು ನಾವು ತಿಳ್ಕೊಬೋದು. ಅಂದರೆ ಈಗ ನಾವು ಡೀಪ್ ಅಂದರೆ ಕಾಮನ್ ನೌನ್ ಯಾವಾಗಲೂ ರೂಢಿಯಿಂದ ಬಂದಿರ್ತಾವೆ. ಅವು ನಾಟ್ ಏನಪ್ಪ ಅಂದರೆ ಕಾಮನ್ ನೌನ್ ಹ್ಯಾಸಂಟ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇನ್ ದ್ಯಾಟ್ ವರ್ಡ್. ಬಟ್ ಪ್ರಾಪರ್ ನೌನ್ ಹಂಗಲ್ಲ. ಪ್ರಾಪರ್ ನೌನ್ ಹ್ಯಾಸ್ ದ ಫಸ್ಟ್ ಲೆಟರ್ ಕ್ಯಾಪಿಟಲ್ ಇನ್ ದ್ಯಾಟ್ ವರ್ಡ್. ಹೌದಾ? ಮತ್ತು ಅವು ಪ್ರಾಪರ್ ನೌನ್ ಒಂದು ನಿರ್ದಿಷ್ಟವಾಗಿರ್ತಾವೆ. ಕಾಮನ್ ನೌನ್ ಒಂದು ನಿರ್ದಿಷ್ಟವಾಗಿರೋದಿಲ್ಲ. ಹೌದಾ? ಪ್ರಾಪರ್ ನೌನ್ ಒಂದು ಇಟ್ಟಂಥ ಹೆಸರುಗಳು ಮತ್ತು ಫಸ್ಟ್ ಲೆಟರ್ ಕ್ಯಾಪಿಟಲ್ ಹೊಂದಿರ್ತಾವೆ ವಿದ್ಯಾರ್ಥಿಗಳೇ. ಕಾಮನ್ ಆಗಿ ಟ್ರೀಟ್
ಕಾಮನ್ ನೌನ್ ಅಂದ್ರೆ ಕಾಮನಾಗಿ ಟ್ರೀಟ್ ಮಾಡ್ತೇವೆ ವಿತ್ ಜನರಲ್ ಸೆನ್ಸ್. ಪ್ರಾಪರ್ ನೌನ್ ಅಂದ್ರೆ ಸ್ಪೆಸಿಫಿಕ್ ಆಗಿ ಡಿಫಿನೆಟ್ ಆಗಿ ಪರ್ಟಿಕ್ಯುಲರ್ಗೆ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಟ್ರೀಟ್ ಮಾಡ್ತೀವಿ. ನೇಮ್ ಆಫ್ ಪರ್ಸನ್, ನೇಮ್ ಆಫ್ ಪ್ಲೇಸ್, ನೇಮ್ ಆಫ್ ಥಿಂಗ್ ಗೊತ್ತಾಗ್ಬಿಡ್ತದೆ ನಮ್ಗೆ. ಪ್ರಾಪರ್ ನೌನ ಕಾಮನ್ ನೌನ್ ಈಸಿಯಾಗಿ. ಹೌದಾ ವಿದ್ಯಾರ್ಥಿಗಳು? ಮತ್ತು ಮುಂದಿನ ಅವಧಿಯೊಳಗೆ ಮತ್ತು ಮುಂದಿನ ತರಗತಿಯೊಳಗೆ ಮತ್ತು ನೆಕ್ಸ್ಟ್ ನೋಡೋಣ, ಕಲೆಕ್ಟಿವ್ ನೌನ್ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ, ಲೈಕ್, ಶೇರ್ ಮಾಡಿರಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.